ಕೇಂದ್ರ ಸರ್ಕಾರದ ಬಜೆಟ್ ಇವತ್ತಿದೆ. ರಾಜ್ಯ ಸರ್ಕಾರಕ್ಕೆ ಹಲವಾರು ವಿಚಾರಗಳಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದು ಇಲ್ಲಿವರೆಗೆ ಆಗಿದೆ. ದೇಶದ ಪ್ರಧಾನಿಗಳು ನಮ್ಮ ನಿರೀಕ್ಷೆಗೆ ನಮ್ಮಿಂದ ಹೋಗ್ತಕ್ಕಂಥ ಹಣ GST ಹಣ ಏನಿದೆ ನಮ್ಮ ಪಾಲನ್ನು ನಮಗೆ ಕೊಡಬೇಕು ಹಾಗೂ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕಕ್ಕೆ ಹಣ ಕೊಡೋದ್ರ ಮೂಲಕ ತಮ್ಮ ಇಮೇಜ್ ಡೆವಲಪ್ ಆಗುತ್ತೆ ವಿನಃ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿರ್ತಕ್ಕಂಥ ಸರ್ಕಾರಗಳನ್ನ ಹತ್ತಿಕ್ಕತಕ್ಕಂಥ ಕೆಲವು ಯೋಜನೆಗಳು ಬರ್ತವೆ, ಬರಬಾರ್ದು ಅಂಥ ಯೋಚನೆ ನಮ್ಮ ದೇಶದ ಪ್ರಧಾನಿಗಳು ಮಾಡಬಾರ್ದು. ನಾನು ಈ ರಾಜ್ಯದಲ್ಲಿ ಹಲವು ನೀರಾವರಿ ಯೋಜನೆಗಳು ಇವತ್ತು ನೆನೆಗುದಿಗೆ ಬಿದ್ದಿದೆ. ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಹಣದ ನಿರೀಕ್ಷೆ ನಾನು ಮಾಡ್ತೇನೆ. ಅದೆಷ್ಟು ಮಟ್ಟಿಗೆ ಸಾಧ್ಯನೋ ಗೊತ್ತಿಲ್ಲ, ಬಟ್ ಕೊಡಬೇಕು ಅಂತಕ್ಕಂಥ ಭಾವನೆ ನಂದು. ಹಾಗೂ ಯುವಕರು ಇವತ್ತು ಉದ್ಯೋಗ ಇಲ್ಲದೆ ಅಲಿತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಉದ್ಯೋಗ ಅವಕಾಶಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡಬೇಕಾದಂಥದ್ದಿದೆ. ಹೀಗೆ ಹಲವು ಸಾಮಾಜಿಕ ಈ ತೊಡರುಗಳಿಗೆ ಒಂದು ರಕ್ಷಣೆ ಕೊಡ್ತಕ್ಕಂಥ ವಿಷಯದಲ್ಲಿ ಹಣ ಒದಗಿಸ್ತಕ್ಕಂಥದ್ದು. ಒಟ್ಟಾರೆ ಯುವಕರಿಗೆ, ರೈತಾಪಿ ವರ್ಗದವರಿಗೆ ಇವತ್ತು ನೋಡಿ ಕಬ್ಬಿನ ಬೆಲೆ, ರೈತನಿಗೆ ನಾವೇನು ನಿರೀಕ್ಷೆ ಮಾಡ್ತಷ್ಟು ಕೊಡೋಕ್ಕಾಗ್ತಾಯಿಲ್ಲ ಅಂತಕ್ಕಂಥ ಕೊರಗು ಕಾರ್ಖಾನೆಯವ್ರದ್ದು. ಯಾಕಂದರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಇಲ್ಲ. ಈ ಕಡೆ ಇಥನಾಲ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದರು, ಇಂಟ್ರೆಸ್ಟ್ ಸಬ್ಸಿಡಿ ಮೇಲೆ ಲೋನ್ ಕೊಟ್ಟರು, ಕೆಲವರು ಇಥನಾಲ್ ತಯಾರಿ ಮಾಡೋಕತ್ತಿದ್ದಾರೆ. ಬಟ್ ಅವನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಭಾಳ ರಿಸ್ಟ್ರಿಕ್ಟೆಡ್ ಹಾಕೋದ್ರಿಂದ ರೈತರಿಗೆ ತೊಂದರೆ ಆಗ್ತಾಯಿದೆ. ನಾನು ಕೇಂದ್ರ ಸರ್ಕಾರದ ನಿರೀಕ್ಷೆ ಭಾಳಿದೆ. ರೈತಾಪಿ ವರ್ಗದವ್ರಿಗೆ ಸಹಾಯ ಆಗುತ್ತೆ. ನೀರಾವರಿ ಎಲ್ಲ ಯೋಜನೆಗಳನ್ನ, ರಾಷ್ಟ್ರೀಯ ಯೋಜನೆಗಳನ್ನ ತೆಗೆದುಕೊಂಡು ರೈತಾಪಿ ವರ್ಗಕ್ಕೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ. ಯುವಕರಿಗೆ ಉದ್ಯೋಗದ ಅವಕಾಶಗಳ ಕಲ್ಪಿಸಿಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ನೋಡೋಣ ಅದ್ರ ಬಗ್ಗೆ.